ಹಲೋ ಎಲ್ರಿಗೂ ನಮಸ್ಕಾರ. ಟೆಕ್ ಗರ್ಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೌ ಟು ಡೂ ಆಪ್ಷನ್ ಎಂಟ್ರಿ ಅಂದರೆ ಆಪ್ಷನ್ ಎಂಟ್ರಿಯನ್ನು ಹೇಗೆ ಮಾಡೋದು, ಯಾವ್ಯಾವ ತೊಂದರೆಗಳನ್ನ ನಾವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಆಗಬಹುದು ಅನ್ನೋದನ್ನು, ಅದರ ಜೊತೆಗೆ ಅದನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ. ಮೊದಲನೇದಾಗಿ ಆಪ್ಷನ್ ಎಂಟ್ರಿಯನ್ನು ನೀವು ಮೊಬೈಲ್ನಲ್ಲಾದರೂ ಮಾಡಬಹುದು ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಾದರೂ ಮಾಡಬಹುದು. ಅಫಿಷಿಯಲಿ ಕೆಇಯಿಂದನೇ ರೆಕಮೆಂಡ್ ಮಾಡಿರುವಂಥದ್ದು ಕ್ರೋಮ್ ಬ್ರೌಸರ್ನಲ್ಲಿ ಇದನ್ನ ಮಾಡಿದರೆ ಒಳ್ಳೆಯದು ಅಂತ. ಸೊ ಕ್ರೋಮ್ ಬ್ರೌಸರ್ ಅಂತ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಇದ್ದರೆ ಅದನ್ನ ಓಪನ್ ಮಾಡಿ KE ಅಂತ ಹಾಕಿದ್ರೆ ಈ ಥರ ಒಂದು ಚಿತ್ರಣ ಬರುತ್ತೆ. ಹಾಗೆ ಹೋಗ್ತದಂತೆ ನಿಮಗೆ ಅಲ್ಲಿ 3 ಲೈನ್ಸ್ ಇರುತ್ತೆ. ಅದರಲ್ಲಿ ಪ್ರವೇಶ ಅಥವಾ ಅಡ್ಮಿಷನ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಮೇಲೆ UGCET 2024 ಅನ್ನೋದಿರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಅಲ್ಲಿ ನಿಮಗೆ ಸುಮಾರು ಅಪ್ಡೇಟ್ಸ್ಗಳಿರ್ತವೆ. ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಅಲ್ಲಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಡೆಸ್ಕ್ಟಾಪ್ ಓಪನ್ ಆಗುತ್ತೆ. ಇಲ್ಲಿ ನೀವು ತುಂಬ ಜಾಗರೂಕತೆಯಿಂದ ಟೈಪ್ ಮಾಡಬೇಕಾಗುತ್ತೆ. CET ನಂಬರ್ ಅನ್ನೋದು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ನ ಕೆಳಗಿನ ಒಂದು ಬಾಕ್ಸ್ನಲ್ಲಿ ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಇರುತ್ತೆ, ಅದನ್ನು ನೀವು ಅಲ್ಲಿ ಟೈಪ್ ಮಾಡಬೇಕು. ನಿಮ್ಮ ಅಪ್ಲಿಕೇಶನ್ನಲ್ಲಿರುವಂತಹ CET ನಂಬರ್ ಅಲ್ಲ. ಮತ್ತು ಕ್ಯಾಪ್ಚಾವನ್ನು ಅಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ಸೇಮ್ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಈ ಥರ ಒಂದು ಡೆಸ್ಕ್ಟಾಪ್ ಓಪನ್ ಆಗುತ್ತೆ. CET ನಂಬರ್ ಇದರಲ್ಲಿ ಆಲ್ರೆಡಿ ಬಂದಿರೋದ್ರಿಂದ ನೆಕ್ಸ್ಟ್ ಮತ್ತೆ ನಮ್ಮ ವೆರಿಫಿಕೇಶನ್ ಸ್ಲಿಪ್ನಲ್ಲಿರುವ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ನ ಇದರಲ್ಲಿ ಹಾಕಬೇಕು. ಒಂಚೂರು ತಪ್ಪಿಲ್ದಂಗೆ ಇದನ್ನು ಟೈಪ್ ಮಾಡಬೇಕು, ಇಲ್ಲ ಅಂದರೆ ನಿಮಗೆ ಲಾಸ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಸೀಕ್ರೆಟ್ ಕೀ ಕೋಡನ್ನು ಕೇಳಿದೆ, ಅದು ಕೂಡ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ನಲ್ಲಿದೆ. ಹಾಗೆಯೇ ನೀವೇ ಒಂದು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕು. ಅದನ್ನು ಕನ್ಫರ್ಮ್ ಮಾಡಿ ಅದನ್ನು ನೆನ್ಪಿಟ್ಕೋಬೇಕು, ಒಂದು ಕಡೆ ನೀಟಾಗಿ ಬರ್ಕೊಳ್ಳಿ ಅದನ್ನು. ಹಾಗೆಯೇ ಮೊಬೈಲ್ ನಂಬರ್ ನೀವು ಯಾವುದರಲ್ಲಿ ಆ್ಯಕ್ಟಿವ್ ಆಗಿರ್ತೀರಾ ಆ ಮೊಬೈಲ್ ನಂಬರನ್ನು ಕೊಡಿ, ಯಾವುದು ಸ್ವಿಚ್ ಆಫ್ ಆಗಿರೋದೆಲ್ಲ ಕೊಡಬಾರ್ದು. ಇಮೇಲ್ ನಿಮ್ಮ ಯಾವುದು ನೀವು ಯೂಸ್ ಮಾಡುವಂಥ ಇಮೇಲ್ನ ಕೊಡಿ. ಹಾಗೆಯೇ ಸೀಕ್ರೆಟ್ ಕ್ವೆಶನ್ ನಿಮ್ಗೆ ಯಾವುದು, ಇವಾಗ ಅಲ್ಲಿ ಒಂದು 5 ಥರ ಕ್ವೆಶನ್ ಕೇಳ್ತಾರೆ, ಯಾವುದು ನಿಮ್ಮ ನಿಕ್ ನೇಮ್ ಯಾವುದು ಅಂತ. ಹಾಗೆಯೇ ವೆಹಿಕಲ್ ನಂಬರು, ಈ ಥರ ಕ್ವೆಶನ್ಗೆ ನೀವೇ ಒಂದು ಆನ್ಸರ್ ಕೊಟ್ಟರೆ ನೀವು ಯಾವಾಗ ಪಾಸ್ವರ್ಡ್ನ ಮರ್ತಿರ್ತೀರ ಆವಾಗ ಈ ಹಿಂಟ್ ಕ್ವೆಶನ್ನ ಕೇಳಿ ನಿಮಗೆ ಉತ್ತರ ಕೊಡೋದಕ್ಕೆ ಈಸಿ ಆಗುತ್ತೆ. ಮತ್ತೊಮ್ಮೆ ನೋಡ್ಕೊಳ್ಳಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಎಲ್ಲ ಒಂದು ಡೀಟೇಲ್ಸ್ನ ಒಂದು ಕಡೆ ಬರೆದು ಎಲ್ಲ ಅಲ್ಲಿ ಟೈಪ್ ಮಾಡಿ ಲಾಗಿನ್ ಆದರೆ ಈ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಇದು ಕೆಲವರಿಗೆ ಓಪನ್ ಆಗುತ್ತೆ, ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಕೆಲವರಿಗೆ ಆಗಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಪರವಾಗಿಲ್ಲ, ಮುಂದೆ ನೀವು ಒಂದ್ಸಲ ಮಾಡ್ಕೊಬಹುದು. ಇಲ್ಲಿ ಏನಂದರೆ ಮೊದಲನೇದಾಗಿ CET ನಂಬರ್ ಅಲ್ಲೇ ಬಂದಿರುತ್ತೆ. ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್ ಅಂತ ಇದೆ. ಇದರಲ್ಲಿ ನಿಮ್ಮದಾದರೂ ಆಗಿರ್ಬೋದು, ನಿಮ್ಮ ತಂದೆ ತಾಯಿದಾದರೂ ಆಗಿರ್ಬೋದು, ಯಾರ್ದಾದ್ರೂ ಒಂದು ಅಕೌಂಟ್ ಡೀಟೇಲ್ಸ್ನ ಇಲ್ಲಿ ನೀವು ಫಿಲ್ ಮಾಡ್ಬೋದು. ಇದು ಏನಕ್ಕೆ ಅಂದರೆ ಮುಂದೆ ಫೀ ರೀಫಂಡ್ ಅಥವಾ ಏನಾದರೂ ನೀವು ಹೆಚ್ಚಿಗೆ ಕಟ್ಟಿದರೆ ಬರೋದಕ್ಕೆ. ಈ ಒಂದು ಅಕೌಂಟ್ ಡೀಟೇಲ್ಸ್ ನಿಮ್ಮದಾಗಿದ್ದರೆ ರಿಲೇಷನ್ಶಿಪ್ ಆಫ್ ದ ಕ್ಯಾಂಡಿಡೇಟ್ ಅಂತ ಇದ್ದರೆ ಸೆಲ್ಫ್ ಅಂತ ಕೊಡಿ. ನಿಮ್ಮ ತಂದೆದಾಗಿದ್ದರೆ ಫಾದರ್ ಅಂತ, ಮದರ್ ಅಂತ, ನಿಮ್ಮ ತಾಯಿದಾಗಿದ್ದರೆ. ನೇಮ್ ಆಫ್ ದ ಬ್ಯಾಂಕ್ ಅಂದರೆ ನೀವು ಯಾವ ಬ್ಯಾಂಕಿನಲ್ಲಿ ನಿಮ್ಮ ಅಕೌಂಟ್ ಇದೆ. ಹಾಗೆಯೇ ಬ್ರಾಂಚ್ ಮತ್ತು ಅಕೌಂಟ್ ನಂಬರ್ನ ನೀವು 2 ಸಲ ಟೈಪ್ ಮಾಡಿ ಕನ್ಫರ್ಮ್ ಮಾಡಬೇಕಾಗಿರುತ್ತೆ. ಇದನ್ನಂತೂ ಹುಷಾರಾಗಿ ಟೈಪ್ ಮಾಡಬೇಕು. ತುಂಬ ಜಾಗರೂಕತೆಯಿಂದ ಇದನ್ನೆಲ್ಲ ನೋಡಿಕೊಂಡು ಒಂದು ಕಡೆ ಬರ್ಕೊಂಡು ಮಾಡಿದ್ರೆ ಇನ್ನು ಸೂಕ್ತ, ಒಳ್ಳೆಯದು ಅಂತ ಭಾವಿಸ್ತೀನಿ. IFSC ಕೋಡ್ ಅಂದರೆ ಇದು ಬಂದು ನಿಮ್ಮ ಪಾಸ್ಬುಕ್ನಲ್ಲೇ ಇರುತ್ತೆ, ಹುಡುಕಿ ಅದರಲ್ಲಿ ಸಿಗುತ್ತೆ. ಹಾಗೆ ಬ್ಯಾಂಕ್ ಬ್ರಾಂಚ್ ಫೋನ್ ನಂಬರ್ ಅಂತ ಇದೆ, ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅಂತ ಇದೆ. ಮತ್ತು ನಿಮ್ಮ ಟಾಪ್ ರೈಟ್ ಕಾರ್ನರಲ್ಲಿ ಇದೆಲ್ಲ ಫಿಲ್ ಮಾಡಾದ್ಮೇಲೆ ಸೇವ್ ಕೊಟ್ಟಾದ್ಮೇಲೆ ಬ್ಯಾಕ್ ಟು ಹೋಮ್ ಅಥವಾ ಲಾಗೌಟ್ ಅನ್ನೋ ಆಪ್ಷನ್ ಇದೆ. ನೀವು ಬ್ಯಾಕ್ ಟು ಹೋಮ್ ಕ್ಲಿಕ್ ಮಾಡಿದ್ರೆ ಮತ್ತೆ ಹೋಮ್ ಪೇಜಿಗೆ ಬರುತ್ತೆ. ಲಾಗೌಟ್ ಮಾಡಿದ್ರೆ ಮತ್ತೆ ನೀವು ರೀಲಾಗಿನ್ ಆಗಬಹುದು. ಹೋಮ್ ಪೇಜ್ನಲ್ಲಿ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ ನೋಡಿ. ಆಪ್ಷನ್ ಎಂಟ್ರಿಯಿಂದ ಒಂದು ಸ್ಕ್ರೀನು, ಅಲಾಟ್ಮೆಂಟ್ ಅಂತ ಮಧ್ಯಭಾಗದಲ್ಲಿ, ಕೊನೆಯದಾಗಿ ನಿಮಗೆ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಈಗ ಮೊದಲಿಗೆ ನಾವು ಆಪ್ಷನ್ ಎಂಟ್ರಿ ಬಗ್ಗೆ ತಿಳ್ಕೊತಾ ಇದ್ದೀವಿ. ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ
ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್, ಆಪ್ಷನ್ ವರ್ಕ್ಶೀಟ್, ಡೀಟೇಲ್ಡ್ ಆಪ್ಷನ್ ವರ್ಕ್ಶೀಟ್, ಪ್ರಿಂಟ್ ಆಪ್ಷನ್ ರಿಪೋರ್ಟ್, ಶಾರ್ಟ್, ಡೀಟೇಲ್ಡ್ ಅಂತ ಇಷ್ಟು ನಿಮಗೆ ಸಬ್ ಟ್ಯಾಬ್ಸ್ ಅನ್ನ ಅಲ್ಲಿ ಕೊಟ್ಟಿರ್ತಾರೆ. ಸೊ ಈಗ ನೀವು ಮೊದಲಿಗೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿನ ನೀವು ಆಯ್ಕೆ ಮಾಡ್ಕೊಳ್ಳಿ. ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿನ ನೀವು ಆಯ್ಕೆ ಮಾಡಿಕೊಂಡು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಸೆಲೆಕ್ಟ್ ಮಾಡಿದ ನಂತರ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಸ್ಕ್ರೀನ್, ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ ಸ್ಕ್ರೀನ್, ವ್ಯೂ ಸೆಲೆಕ್ಟೆಡ್ ಆಪ್ಷನ್ ಸ್ಕ್ರೀನ್ ಅಂತ ತೋರಿಸಲಾಗುತ್ತೆ. ಆಪ್ಷನ್ ಎಂಟ್ರಿ ಸ್ಕ್ರೀನ್ ಅಲ್ಲಿ ಅಭ್ಯರ್ಥಿ ಎಷ್ಟು ವಿಭಾಗಗಳಿಗೆ ಅರ್ಹತೆ ಪಡೆದಿದ್ದಾರೆ ಅಷ್ಟು ವಿಭಾಗಗಳ ಟ್ಯಾಬ್ಸ್ ಅನ್ನ ಅಲ್ಲಿ ಕೊಡ್ತಾರೆ. ಮೆಡಿಕಲ್, ಡೆಂಟಲ್, ಆಯುಷ್, ಯೋಗ, ನ್ಯಾಚುರೋಪತಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಈ ತರ ನಿಮಗೆ ಈ ಕೋರ್ಸ್ಗಳಲ್ಲಿ ಯಾವ ಕೋರ್ಸ್ಗಳು ಬೇಕು, ಮೊದಲನೆಯದಾಗಿ ನಿಮ್ಮ ಆದ್ಯತೆ ಏನು ಅನ್ನೋದನ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಉದಾಹರಣೆಗೆ 2-3 ವಿಭಾಗಗಳಲ್ಲಿ ನೀವು ರ್ಯಾಂಕ್ ಪಡೆದಿದ್ರೆ ಮೆಡಿಕಲ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಅಥವಾ ವೆಟರ್ನರಿ ಸೈನ್ಸ್, ಇದರಲ್ಲಿ ನಿಮಗೆ ಮೊದಲು ಯಾವುದು ಬೇಕು, ಮೊದಲು ಮೆಡಿಕಲ್ ಬೇಕಾ, ಮೆಡಿಕಲ್ ಅನ್ನ ನೀವು ಆಯ್ಕೆ ಮಾಡ್ಕೋಬಹುದು. ಅಥವಾ ಇಂಜಿನಿಯರಿಂಗ್ ಬೇಕಾ, ನೀವು ಇಂಜಿನಿಯರಿಂಗ್ ಅನ್ನ ಆಯ್ಕೆ ಮಾಡ್ಕೋಬಹುದು. ಅಥವಾ ಆರ್ಕಿಟೆಕ್ಚರ್ ಬೇಕಾ, ಆರ್ಕಿಟೆಕ್ಚರ್ ಅನ್ನ ನೀವು ಆಯ್ಕೆ ಮಾಡ್ಕೋಬಹುದು. ಅಥವಾ ವೆಟರ್ನರಿ ಸೈನ್ಸ್ ನಿಮಗೆ ಬೇಕಾ, ವೆಟರ್ನರಿ ಸೈನ್ಸ್ ಅನ್ನ ನೀವು ಆಯ್ಕೆ ಮಾಡಬಹುದು. ಸೊ ಈ ಅಭ್ಯರ್ಥಿ ಫಸ್ಟ್ ಮೆಡಿಕಲ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಸರ್ಕಾರದಿಂದ ಎಷ್ಟು ಕಾಲೇಜುಗಳು ಸೀಟ್ ಮ್ಯಾಟ್ರಿಕ್ಸ್ ನಲ್ಲಿ ಇರುತ್ತೆ ಅಷ್ಟು ಕಾಲೇಜುಗಳು ಕೂಡ ಅಲ್ಲಿ ನಿಮಗೆ ತೋರಿಸ್ತಾರೆ. ನಿಮಗೆ ಯಾವ ಕಾಲೇಜು ಬೇಕು ಅನ್ನೋದನ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅಂತಂದ್ರೆ ಈಗ ಫಸ್ಟ್ ಗೌರ್ಮೆಂಟ್ ಬೇಕಾ, ಮೆಡಿಕಲ್ ಅಲ್ಲಿ ಪ್ರೈವೇಟ್ ಬೇಕಾ, ಅಥವಾ NRI ಬೇಕಾ, ಅಥವಾ ಅದರ್ಸ್ ಬೇಕಾ ಅನ್ನೋದನ್ನ ನೀವು ಫಸ್ಟ್ ತಿಳ್ಕೋಬೇಕು. ಖಾಸಗಿ ಕಾಲೇಜುಗಳಲ್ಲಿ ಏನಾಗುತ್ತೆ, ನಿಮಗೆ 4 ತರವಾದ ಸೀಟುಗಳಿರುತ್ತೆ. MBBS ಗವರ್ನಮೆಂಟ್, MBBS ಪ್ರೈವೇಟ್, MBBS NRI, MBBS ಅದರ್ಸ್ ಅಂತ. ಪ್ರತಿಯೊಂದಕ್ಕೂ ಕೂಡ ಪ್ರತ್ಯೇಕವಾದ ಶುಲ್ಕ ಇರುತ್ತೆ. ಶಕ್ತಿಯಾನುಸಾರ ನಿಮಗೆ ಯಾವ ಶುಲ್ಕದ ಸೀಟು ಬೇಕು ಅನ್ನೋದನ್ನ ನೀವು ನೋಡಬಹುದು, ಅಂದ್ರೆ ಆಯ್ಕೆ ಮಾಡ್ಕೋಬೇಕು. ಮೊದಲನೇದಾಗಿ ನಿಮಗೆ ಗವರ್ಮೆಂಟ್ ಕಾಲೇಜುಗಳಲ್ಲಿ ಸೀಟು ಬೇಕು ಅಂತಂದ್ರೆ, ಉದಾಹರಣೆ ನಿಮಗೆ ಮೊದಲ ಆದ್ಯತೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಆಗಿದ್ರೆ ಆ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಮುಂಭಾಗದಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಅಲ್ಲಿ ನೀವು 1 ಅಂತ ನೀವು ಟೈಪ್ ಮಾಡಬೇಕು. ನಂತರ ಮೈಸೂರು ಮೆಡಿಕಲ್ ಕಾಲೇಜ್ ಬೇಕು ಅಂದ್ರೆ ಆ ಮೈಸೂರು ಮೆಡಿಕಲ್ ಕಾಲೇಜಿನ ಬಾಕ್ಸ್ ನಲ್ಲಿ 2 ಅಂತ ಟೈಪ್ ಮಾಡಿ. ನಂತರ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ, ಅದು 3ನೇದ ಆಯ್ಕೆ ಆಗಿದ್ರೆ ನೀವು 3 ಅಂತ ಮಾಡಬಹುದು. ಅಥವಾ ನಿಮಗೆ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಳ್ಳಾರಿ ಇದು 3 ಬೇಕು ಅಂದ್ರೆ ನೀವು ಅಲ್ಲಿ 3 ಅಂತ ಟೈಪ್ ಮಾಡಬಹುದು. ಅವಾಗ ನೀವು ಮಂಡ್ಯ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹತ್ರ ಹೋಗಿ ನೀವು ನೆಕ್ಸ್ಟ್ ನಂಬರ್ 4 ಅಂತ ನೀವು ಟೈಪ್ ಮಾಡಬಹುದು. ಹೀಗೆ ನಿಮಗೆ ಯಾವ ಕಾಲೇಜುಗಳು ಬೇಕು, ಯಾವ ಆದ್ಯತೆಯಲ್ಲಿ ಬೇಕು, ನೀವು ಅಲ್ಲಿ ಪ್ರಿಯಾರಿಟಿ ನಂಬರ್ ಅನ್ನ ಆ ಕಾಲೇಜಿನ ಮುಂದೆ ಇರತಕ್ಕಂತ ಬಾಕ್ಸ್ ಅಲ್ಲಿ ನಮೂದಿಸ್ತಾ ಹೋಗಬೇಕು. ಯಾವ ಕ್ರಮಾಂಕದಲ್ಲಿ ಬೇಕು ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಆ ಕ್ರಮಾಂಕದಲ್ಲಿ ಆ ನಂಬರ್ಗಳನ್ನ ಕೊಡ್ತಾ ಹೋಗಿ. ಈಗ ನೀವು ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿಗೆ ಬಂದಾಗ ನಿಮಗೆ ಈಗಾಗಲೇ ಹೇಳಿದಂತೆ ಅಲ್ಲಿ 4 ತರ ಸೀಟ್ ಇದೆ. ಈಗ ನಿಮಗೆ ಗವರ್ಮೆಂಟ್ ಸೀಟ್ ಮಾತ್ರ ಬೇಕು ಅಂದ್ರೆ ಗವರ್ಮೆಂಟ್ ಸೀಟಿಗೆ ನಮೂದಿಸಿ. ನೆಕ್ಸ್ಟ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ, ಅಲ್ಲಿ ನಿಮಗೆ ಗವರ್ಮೆಂಟ್ ಸೀಟ್ ಬೇಕು ಅಂದ್ರೆ ಗವರ್ಮೆಂಟ್ ನಮೂದಿಸಿ. ಅದೇ ರೀತಿ ನೆಕ್ಸ್ಟ್ ನಿಮಗೆ ಬಸವೇಶ್ವರ ಮೆಡಿಕಲ್ ಕಾಲೇಜ್ ಕಾಣುತ್ತೆ, ಅಲ್ಲೂ ಕೂಡ ನೀವು ಗವರ್ಮೆಂಟ್ ಬೇಕು ಅಂದ್ರೆ ಗವರ್ಮೆಂಟ್ ಅನ್ನ ನಮೂದಿಸಬಹುದು. ಹೀಗೆ ಒಟ್ಟು 60 ಕಾಲೇಜ್ ಇದೆ ಅಂತಂದ್ರೆ ನೀವು 60 ಆಪ್ಷನ್ಸ್ಗಳನ್ನು ಕೂಡ ದಾಖಲಿಸಬಹುದು. ನಂತರ ನಿಮಗೆ ಪ್ರೈವೇಟ್ ಸೀಟುಗಳು ಬೇಕು ಅಂದ್ರೆ ಆ ಪ್ರೈವೇಟ್ ಸೀಟುಗಳು ಏನಿದೆ ಆ ಫೀ ಸ್ಟ್ರಕ್ಚರ್ ಅನ್ನ ನೋಡಿ ನೀವು ನಿಮ್ಮ ಇಚ್ಛೆ ಆಯ್ಕೆಯನ್ನ ಅಲ್ಲಿ ದಾಖಲಿಸಿ. ಇದಾದ ನಂತರ ನೀವೇನು ಮಾಡಿ, ಅಲ್ಲಿ ಸೇವ್ ಅಂಡ್ ಸಬ್ಮಿಟ್ ಬಟನ್ ಅಂತ ಇದೆ, ಆ ಸೇವ್ ಅಂಡ್ ಸಬ್ಮಿಟ್ ಬಟನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿದ ನಂತರ ನಿಮಗೆ ಮಧ್ಯಭಾಗದ ಸ್ಕ್ರೀನ್ ಅಲ್ಲಿ ನೀವು ಯಾವ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಷ್ಟು ಕಾಲೇಜುಗಳು ಆದ್ಯತಾ ಕ್ರಮದಲ್ಲಿ ಅದು ತೋರಿಸುತ್ತೆ. ಆ ಒಂದು ಕೋರ್ಸ್ ಆಪ್ಷನ್ ಕೊಡಬೇಕು, ಆ ಒಂದು ಕೋರ್ಸ್ ಇಲ್ಲಿ ಕಾಣ್ತಾ ಇರುತ್ತೆ, ಆ ಒಂದು ಆಪ್ಷನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕಾಲೇಜ್ ಪ್ರಿಯಾರಿಟಿ ಕೊಡ್ತಾ ಬರ್ಬೇಕಾಗುತ್ತೆ. ಒಂದು 5 ಕಾಲೇಜ್ ಕೊಟ್ಟಿದ ತಕ್ಷಣ ಇಲ್ಲಿ ಸೇವ್ ಅಂಡ್ ಸಬ್ಮಿಟ್ ಕೊಡ್ತಾ ಇರಬೇಕು. ಅವಾಗ ಬಂದ್ಬಿಟ್ಟು ಇಲ್ಲಿ ಲಿಸ್ಟ್ ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ಒಂದು 10 ಕಾಲೇಜ್ ಕೊಟ್ಟಿದ ತಕ್ಷಣ ಸಬ್ಮಿಟ್ ಆಗಬೇಕು, ಯಾಕಂದ್ರೆ ಕೀ ಪೇಜ್ ಬಂದ್ಬಿಟ್ಟು ರಿಫ್ರೆಶ್ ಆಗ್ತಾ ಇರುತ್ತೆ ಎವ್ರಿ 10 ಮಿನಿಟ್ಸ್. ಅದಕ್ಕೋಸ್ಕರ ಅದೇ ತಿರ್ಗಾ ಬ್ಯಾಕ್ ಹೋಯ್ತು ನೀವು ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀವು ಸೇವ್ ಅಂಡ್ ಸಬ್ಮಿಟ್ ಅಂತ ಕೊಡ್ತಾ ಇರಬೇಕು ಎವ್ರಿ 10 ಕಾಲೇಜ್ ಕೊಟ್ಟಾದ್ಮೇಲೆ. ಆಮೇಲೆ ಇಲ್ಲಿ ಎಲ್ಲಾನು ಕೂಡ ಕರೆಕ್ಟ್ ಆಗಿ ಅಂತ ವೆರಿಫೈ ಮಾಡ್ಕೊಬಿಟ್ಟು ಇಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಅಪ್ಡೇಟ್ ಅಂತ ಕೊಡ್ಬೇಕಾಗುತ್ತೆ.
ಇವಾಗ ನೀವು ಆಪ್ಷನ್ ಟರಿ ಯಾವ ರೀತಿ ಕೊಡ್ಬೇಕಂದ್ರೆ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಕೋರ್ಸ್ ಆಪ್ಷನ್ ಟರಿ ಕೊಡ್ಬೇಕಂದ್ರೆ ಈ ಒಂದು ಇಂಜಿನಿಯರಿಂಗ್ ಅಂತ ಕಾಣ್ತಿಲ್ಲ ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಕಾಲೇಜ್ ವೈಸ್ ಕೊಡ್ಬೇಕು ಮಲ್ಟಿಪಲ್ ಕೋರ್ಸ್ ಕೊಡ್ಬೇಕು ಒಂದೇ ಕಾಲೇಜಲ್ಲಿ ಅಂದ್ರೆ ಈ ಒಂದು ಕಾಲೇಜ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಕೋರ್ಸ್ ವೈಸ್ ಕೊಡ್ಬೇಕಂದ್ರೆ ಇಲ್ಲಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯಾವ ಒಂದು ಕೋರ್ಸ್ಗೆ ನೀವು ಕೊಡ್ಬೇಕು ಅದನ್ನ ಕೋರ್ಸ್ ಕೊಡು ಮತ್ತೆ ಮುಂದೆ ಬ್ರೀಫ್ ಆಗಿ ಫುಲ್ ಓದಿ. ಬರೀ ಜಸ್ಟ್ ಸ್ಟಾರ್ಟಿಂಗ್ ಒಂದು ವರ್ಡ್ ಓದ್ಬೇಡಿ, ಯಾಕೆಂದ್ರೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆದ್ಮೇಲೆ ಮುಂದೆ ಚೇಂಜಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಕೋರ್ಸ್ ಕೊಡು ಮತ್ತೆ ಮುಂದೆ ಓದ್ಬಿಟ್ಟು ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ಕೋರ್ಸ್ ಯಾವ್ಯಾವ ಕಾಲೇಜಲ್ಲಿ ಇದೆ ಕಂಪ್ಲೀಟ್ ಲಿಸ್ಟ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಡುತ್ತೆ. ಸರಿನಾ? ಇದಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಪ್ರಿಯಾರಿಟಿನ ಕೊಡ್ಬೇಕಾಗತ್ತೆ. ಇಲ್ಲಿ ಯಾವ್ಯಾವ ಕಾಲೇಜ್ಗೆ ಆಪ್ಷನ್ ಪ್ರಿಯಾರಿಟಿ ಬೇಕು, ಯಾವ ಒಂದು ಕಾಲೇಜ್ ಮೊದಲು ಬೇಕು, ಸೆಕೆಂಡ್ ಬೇಕು, ಥರ್ಡ್ ಬೇಕು ಅನ್ನೋದನ್ನ ಇಲ್ಲಿ ನೀವು ಕೊಡ್ಬೇಕಾಗತ್ತೆ. ನೋಡ್ಕೊಂಡು ಕಾಲೇಜ್ ನೇಮು, ಕಾಲೇಜ್ ಕೋಡ್ ಎಲ್ಲ ನೋಡ್ಕೊಂಡು ಕರೆಕ್ಟಾಗಿ ಅಡ್ರೆಸ್ನ ಇಲ್ಲಿ ಪ್ರಿಯಾರಿಟಿನ ಕೊಡಬೇಕು. ಒಂದು 10 ಕಾಲೇಜ್ ಕೊಟ್ಟಿದ ತಕ್ಷಣ ಸೇವ್ ಅಂಡ್ ಸಬ್ಮಿಟ್ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಎಲ್ಲ ಕೂಡ ಕರೆಕ್ಟ್ ಆದ್ಮೇಲೆ ಅಪ್ಡೇಟ್ ನ ಕೊಡ್ಬೇಕು. ಕಾಲೇಜ್ ಡಿಲೀಟ್ ಮಾಡ್ಬೇಕಂದ್ರೆ ಇಲ್ಲಿ 0 ಅಂತ ಟೈಪ್ ಮಾಡ್ಬಿಟ್ಟು ಇಲ್ಲಿ ಆಪ್ಷನ್ ಅಲ್ಲಿ ಅಪ್ಡೇಟ್ ಅಂತ ಕೊಟ್ರೆ ಕಾಲೇಜು ಡಿಲೀಟ್ ಆಗುತ್ತೆ. ನಿಮ್ಗೆ ನೆಕ್ಸ್ಟ್ ಆಪ್ಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಡೀಟೇಲ್ಡ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ PDF ಡೌನ್ಲೋಡ್ ಆಗುತ್ತೆ. ನೀವು ಕಾಲೇಜ್ ಪ್ರಿಯಾರಿಟಿ ಏನೇನು ಕೊಟ್ಟಿದ್ದೀರಾ ಆ ಒಂದು ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸರಿನಾ? ಈ ಒಂದು PDF ಓಪನ್ ಮಾಡ್ಬೇಕಂದ್ರೆ ಮೊಬೈಲ್ ಅಲ್ಲಿ ಅಡೋಬ್ ಅಕ್ರೋಬಾಟ್ ರೀಡರ್ ಅಂತ ಒಂದು ಆಪ್ ಬರುತ್ತೆ. ಆ ಒಂದು ಆಪ್ ಇತ್ತು ಅಂದ್ರೆ ಮಾತ್ರ ನಿಮ್ಮ ಮೊಬೈಲ್ ಅಲ್ಲಿ ಅದು ಡೌನ್ಲೋಡ್ ಆಗಿ ಓಪನ್ ಆಗುತ್ತೆ. ಸರಿನಾ? ಅಡೋಬ್ ಅಕ್ರೋಬಾಟ್ ರೀಡರ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಈ ಒಂದು PDF ನ ಓಪನ್ ಮಾಡ್ಕೊಳ್ಳಿ. ಈ ಒಂದು PDF ಅಲ್ಲಿ ಯಾವ ಕಾಲೇಜ್ಗೆ ಆಪ್ಷನ್ ಕೊಟ್ಟಿದ್ದೀರಾ ಮತ್ತೆ ಯಾವ ರೀತಿ ಕೊಟ್ಟಿದ್ದೀರಾ ಪ್ರಿಯಾರಿಟಿ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಅದನ್ನ ನೀವು ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ ಇಲ್ವಾ ಅನ್ನೋದನ್ನ ವೆರಿಫೈ ಮಾಡ್ಕೊಳ್ಳಿ. ಏನಾದ್ರು ತಪ್ಪಿತ್ತು ಅಂದ್ರೆ ತಿರ್ಗಾ ಲಾಗಿನ್ ಆಗ್ಬಿಟ್ಟು ಸೇಮ್ ಇದೇ ಪ್ರೊಸೀಜರ್ ನ ಕ್ಯಾರಿ ಔಟ್ ಮಾಡಿ. ಪ್ರಿಂಟ್ಔಟ್ ತಗೊಂಡ್ರೆ ನಿಮ್ಮ ಆಪ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಬರುತ್ತೆ. ಏನು ಕೂಡ ಇಶ್ಯೂ ಇರಲ್ಲ. ಸರಿನಾ? ಮತ್ತೆ ನಿಮ್ಗೆ ಇದೇ ರೀತಿ ಚಲಾನ್ ಡೌನ್ಲೋಡು, ಫೀಸ್ ಪೇಮೆಂಟು ಪ್ರತಿಯೊಂದು ಕೂಡ ಲೈವ್ ಡೆಮೋ ಬೇಕಂದ್ರೆ ಈ ಒಂದು ವಿಡಿಯೋನ ಎಲ್ಲಾ ಗ್ರೂಪ್ ಅಲ್ಲೂ ಕೂಡ ಶೇರ್ ಮಾಡಿ, ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for watching. Have a nice day.